ಈಕೆ ನೋಡ್ರಿ ನನ್ನ ಸೊಸಿ. ಏನಮ್ಮ ನಿನ್ನ ಹೆಸರು ತಂಗಿ? ರಾಧಾದೇವಿ. ಹೌದಮ್ಮ. ಆತಮ್ಮ. ಏನಮ್ಮ ನೀವು ಓದಿರೋದು? ನಂದು ಡಿಗ್ರಿ ಆಗ್ಯದ ರೀ. ಈಗ ಸದ್ಯಕ್ಕೆ ಮನ್ಯಾಗ ಇರ್ತೀನಿ ರೀ. ಆತ ಎಮ್.ಕಾಮ್ ಮಾಡವಾ. ಈಗ ಹೆಣ್ಮಕ್ಳು ಓದೋದು ಭಾಳ ಮುಖ್ಯ. ಎಮ್.ಕಾಮ್ ಮಾಡ್ಕೋ. ಆತ್ರಿ. ಮಮ್ಮ ಎಷ್ಟು ದಪ್ಪದಳಲ್ಲ ಈಕಿ ಹುಡುಗ್ಯ. ಅಯ್ಯಯ್ಯೋ ಆಂಟಿ ಆಗ್ಯಾಳ. ಸುಮ್ಮನೆ ಕೂತ್ಕೋ. ರಾಧಕ್ಕ, ನೀವು ಒಳಗೆ ಹೋಗುವ. ಹ್ಞೂ ಮಾವ. ಏನಂತೀರಿ ಬಿರಾದರ್ ಸಾಹೇಬ್ರು? ಹೆಂಗ್ ಅನ್ಸಿದ್ಲು ನನ್ನ ಸೊಸಿ? ನಾವು ನಿಮ್ಮ ಮನೆ ಹೆಣ್ಮಕ್ಳಿಗೆ ನಾವೇನು ಹೆಸರಿಡಲ್ಲ. ನಿಮ್ಮ ಮನೆ ಹೆಣ್ಮಕ್ಳು ಹೆಂಗಿರ್ಬೇಕೋ ಲಕ್ಷಣವಾಗಿ ಸಂಸ್ಕಾರವಂತರಾಗಿ ಹಂಗದಾಳ ನಿಮ್ಮ ಸೊಸಿ. ಅಷ್ಟು ಸಾಕು. ಈಗಿನ ಕಾಲದಾಗ ಈ ಥರ ಸಂಸ್ಕಾರವಂತ ಹೆಣ್ಮಕ್ಳು ಸಿಗೋದ ಕಷ್ಟ ಆಗ್ಯದ. ಚಂದದಾಳ. ನಮ್ಗೆ ಹೊತ್ತಾಗತ್ತ. ಮಳಿ ಒಂದು ಬರಂಗಾಗ್ಯದ, ಮಾಡಾಗ್ಯದ. ನಾವು ಬರ್ತೀವಿ ತೋರಿ, ಮತ್ತೆ ನಿಮ್ಗೆ ಸಿಗ್ತೀವಂತ ಗೌಡ್ರ. ನಿಮ್ಗೆ ಹೇಳಿ ಕಳಿಸ್ತೀನಿ ರೀ. ನನ್ನ ಮಗನ ಜೊತೆಗೆ ಮಾತಾಡ್ತೀನಿ, ನಮ್ಮ ಶ್ರೀಮತಿಯವ್ರ ಜೊತೆಗೆ ಮಾತಾಡಿ ಮುಂದೆ ಏನು ಮಾಡ್ಬೇಕನ್ನೋದು ಹೇಳ್ತೀನಂತ. ಬರಲ್ರಿ, ಹೊತ್ತಾಗತ್ತೆ. ನಮಸ್ಕಾರ ರೀ. ಏನು ಕುಡಿಲಿಲ್ಲ ತಿನ್ಲಿಲ್ಲ ಹಂಗ ಹೊರಟ್ರಲ್ರಿ ಅಣ್ಣಾರ? ಇರ್ಲಿಲ್ರಿ, ಸಂಬಂಧ ಮತ್ತೆ ನಮ್ಮ ಹಣೆ ಬರ್ದಾಗ ಬಾಂಧವ್ಯ ಬೆಳಿಬೇಕಂತಿತ್ತಂದ್ರ ಊಟನ ಮಾಡೋಣಂತ ಬಂದೆ. ಹೌದಿಲ್ರಿ? ಆತವ್ರಿ, ಬರ್ತೀವ್ರಿ. ಹ್ಞೂನ್ರಿ, ನಮಸ್ಕಾರ ರೀ. ಬರ್ತೀವ್ರಿ ಅಣ್ಣಾರ? ಹ್ಞೂನ್ರಿ, ನಮಸ್ಕಾರ ರೀ. ಹೋಗ್ಬರ್ರಿ. ಬರ್ತೀವಿ ಅಂಕಲ್, ಹೋಗ್ಬರ್ತೀವ್ರಿ. ಅಮ್ಮಾರು ಬರಲೇ ಇಲ್ಲ. ಹಂಗೇನಿಲ್ರಿ, ಬರ್ತಿದ್ದಿಲ್ರಿ ಅವ್ವ. ಅದು ಒಂದು ಸ್ವಲ್ಪ ಹಾಲು ಹೊಡ್ಯಾಕತ್ತಂತ ಮಕ್ಕೊಂಬಿಟ್ಟಾರ. ಇನ್ನೇನು ಎಬ್ಸ್ಲಿ ಬಿಡು ಅಂತ ಸುಮ್ಮನೆ ಅದನ್ನಷ್ಟೇ. ಅಯ್ಯೋ, ಹಾಗಾದ್ರೆ ಮಲಗ್ಲಿ ಬಿಡ್ರಿ, ಅಮ್ಮಾರು ಮಲಗ್ಲಿ. ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಸಿಗಾನಂತ. ಬರ್ತೀವ್ರಿ ಅಕ್ಕಾರ, ಬರ್ತೀವಿ. ಅಲ್ಲ ಸರೋಜ, ನೀ ಯಾಕೆ ಹೊರಗೆ ಬರಲಿಲ್ಲ? ನಾನು ಏನಂತ ಪರಿಚಯ ಮಾಡಿಸ್ಲಿ? ನನ್ನ ಸೊಸಿ ಅಂತ ಪರಿಚಯ ಮಾಡಿಸಿದ್ದಾತು. ಹೊರಗೆ ಬರಕ್ ಬರೋದಿಲ್ಲನ? ಕರಿಬೇಕನ್ನ ನಿನ್ನ? ನಿನ್ನ ಯವ್ವ, ನೀನು ಬರ್ಲಿಲ್ಲಲ್ವೇ? ಏನ್ ಬೇಕಂತ ಮಾಡ್ತೀರ ನೀವು? ಸಣ್ಣ ನೋಡ್ರ ನೀವು, ಕರಿಬೇಕ ನಿಮ್ಮನ್ನ? ಹಂಗಲ್ಲಪ್ಪ, ನೀ ಇದೆಯಲ್ಲ, ನಿನಗೆಲ್ಲ ಗೊತ್ತಿರುತ್ತನ್ನಕ್ ನಾವು ಯಾರೂ ಬರಲಿಲ್ಲ. ಆಕಿ ಸರೋಜಾಗ ನಾನು ಹೋಗಂದೆ ಇಲ್ಲಾಳೆವ. ಅಣ್ಣೆಲ್ಲ ನೋಡ್ತಾನ, ನೋಡಿ ಮಾಡಲಿ, ಆತನಕಿನ ಹೆಚ್ಚಿಂದೇನೂ ಇಲ್ಲ. ನಾನಂತರೂ ತಪ್ಪು ಮಾಡ್ತೀನಿ, ನಮ್ಮಣ್ಣ ಯಾವತ್ತೂ ತಪ್ಪು ಮಾಡೋದಲ್ಲ ಅಂತ ಅಂದ್ಲು. ಮತ್ತು ಸುಮ್ಮನೆ ನಿಂತು ಬಿಡು. ನೀ ಯಾಕೆ ಅದಕ್ಕೂ ಸಿಟ್ಟು ಮಾಡ್ತಿದ್ದಿ? ಎಲ್ಲದಕ್ಕೂ ಸಿಟ್ಟು ಮಾಡಿದ್ರೆ ಕೆಲಸ ಆಗೋದಿಲ್ಲ ನೋಡ್ತಮ್ಮ, ಯಾತಿ ನಾನು. ಈಗ ಅದೆಲ್ಲ ಬಿಡು. ಹುಡುಗನ್ ನೋಡಿದ್ರೆ ಇಲ್ಲ, ಏನ್ ಅನ್ಸಿದ ಹುಡುಗ? ನಿಂಗೇನ್ ಅನ್ಸಿದ್ನವ ಸರೋಜ? ಅದಕ್ಕೆಮ್ಮ ಏನ್ ಅನ್ಸಿದ್ದೀನ್ರಿ? ಹುಡುಗ ಚಲೋ ಅದನ, ಮಂತನ್ ಚಲೋ ಐತಿ. ಆಕಿದ್ ಮದ್ವೆ ಮಾಡಿಲ್ಲ, ಮೊದ್ಲ ಮಗನ ಮದ್ವೆ ಮಾಡ್ತೀನಿ ಅಂತಾಳ ಆಕಿ. ಏನಪ್ಪ ನನಗಂಕರು ಗೊತ್ತಿಲ್ಲ ನೋಡ್ರಿ. ನನಗ ಗೊತ್ತಿರೋ ಕುಟುಂಬ ಬಿರಾದರ್ದಂದ್ರ ಎಷ್ಟು ಒಳ್ಳೆ ಕುಟುಂಬ ಅನ್ನೋದು ನನಗ ಗೊತ್ತೈತಿ. ನನಗನ್ಸೋ ಪ್ರಕಾರ ಒಪ್ಪಬಹುದು ಅನ್ಸುತ್ತ ನನಗೆ ನಮ್ಮ ರಾಧಕ್ಕನ್ನ. ಒಪ್ಪಿದ್ರು ಚಲೋ ಅಲ್ಲಣ್ಣ. ಹುಡುಗಂಕ್ರಿ ಕರೆನ ಕೈ ತೊಳ್ಕೊಂಡು ಮುಟ್ಬೇಕು, ಹಂಗದನ. ಭಾಳ ಚಂದ ಅದಾರ ಇಬ್ರು ಅಣ್ಣ ತಮ್ಮ. ತಗೋ, ನಮ್ಗೆ ಒಪ್ಪಿಗೆ ಆಗೈತಿ, ಬರ್ತೀವಿ ನಾವು ಇನ್ನೊಮ್ಮೆ ಹಣ್ಣು ಇಡಕ್ಕಂದಾಗ ನಾವು ವಿಚಾರ ಮಾಡೋಣಂತ. ನಿನಗೆ ಎಲ್ಲ ಗೊತ್ತಿದ್ದೈತಂತೆಲ್ಲ ಮಂತನ, ಮತ್ತೇನೈತಿ ಇನ್ನು ಟೆನ್ಷನ್ ಆಗೋ ಅವಶ್ಯಕತೆನೇ ಇಲ್ಲಲ್ಲ. ನಡ್ರಿವ, ನಡ್ರಿ ಊಟ ಮಾಡೋಣ ನಡ್ರಿ. ಅಷ್ಟ್ರು ಅವರು ಏನಾರು ತಿಂತಾರನಂತ ಅಲ್ಲಲ್ಲ, ನಿನಗೆ ಗೊತ್ತೈತೆ ಅಂದ್ರೆ ಏನು ಹೇಳ್ಬೇಕಿಲ್ಲ. ಕಂಡಾಪಟ್ಟಿ ಅವಲಕ್ಕಿ ಮಾಡ್ಕೊಂಡು ಕೂತೀವಿ ನಾವು. ನಡ್ರಿ ಅದನ್ನ ತಿನ್ರಿ ಎಲ್ಲಾರು. ಯವ್ವ, ಮಲ್ಲಣ್ಣ, ಯಾಕಪ್ಪ? ಏನಾಗತ್ತ ಒಂದಿನ ತಿಂದ್ರ? ಅದು ತಿನ್ನ ಬದುಕೋದಿಲ್ಲ. ನಡಿ ತಿನ್ನನ, ಏನಾಗುದಿಲ್ಲ. ಅಯ್ಯೋ ಅಣ್ಣ, ನನಗಾಗದಿಲ್ಲಪ್ಪ. ನೀ ಬೇಕಾದ್ರೆ ತಿನ್ನು. ಮನ್ಯಾಗ ದುಡಿಯೋ ಗಂಡಸ್ರು ನಾವು. ನಾವ್ ಏನಂತೀವಿ ಅದನ್ನ ಮನ್ಯಾಗ ಆರಾಮ್ ನೆಳ್ಳ ಕುತ್ಕೊಂಡಿರ್ತಾರ. ಏನಾರ ಇವ್ರಿಗೆ ಹಚ್ತೀವ ನಾವು? ಅಲ್ಲಿ ಬ್ಯಾರೆ ಮನೆ ನೋಡ್ಬಾ, ಹೆಣ್ಮಕ್ಳು ಹೊಲಕ್ಕೆ ಹೋಗ್ತಾರ, ಎಲ್ಲ ಮನೆಯಾಗಿಂದ ಆಕಳ ಎಮ್ಮಿ ಕರ ಅಂತ ಮಾಡ್ತಾರ. ಇವ್ರು ನಮ್ಮ ಮನೆಗಿರೋ ಹೆಂಗಸ್ರು ಏನಾರ ಮಾಡ್ತಾರ? ಯಾರ ಒಬ್ರು ಏನಿಲ್ಲ. ನುಸ್ತಾ ಅಡ್ಗಿ ಮಾಡು ಉಣ್ಣು ಮಕ್ಕೋ, ನುಸ್ತಾ ಅಡ್ಗಿ ಮಾಡು ಉಣ್ಣು ಮಕ್ಕೋ. ಇದು ಬಿಟ್ಟು ಬೇರೆ ಏನೇನು ಮಾಡೋದಿಲ್ಲ. ಅಂತದ್ರಾಗ ನೀನು ರತ್ನ, ಹೇಳ್ರಿ, ನನಗ ಚಂದಗ ಬಿಸಿಯವ 2 ರೊಟ್ಟಿ ಮಾಡು. ಅವಗುನು ಅವಲಕ್ಕಿ ತಿಂದ್ರ ಆಸಿಡಿಟಿ ಆಗುತ್ತೆ. ಅವನು ತಿನ್ನೋದಿಲ್ಲ. ಅವಗ ನನಗ 2 ರೊಟ್ಟಿ ಮಾಡು. ಏನು ಚಂದಗ ಪಲ್ಯ ಮಾಡು, ಯಾವ್ದಾರ ತರಕಾರಿ ಇದು ತಿಳಿತಾ? ನಾನು ಹೋಗಿ ಕೈಕಾಲು ಮುಖ ತಕೊಂಬರ್ತೀನಿ. ಸರ ರೊಟ್ಟಿ ಆಗ್ಬೇಕು. ಒಂದಿಟ್ಟು ನಾ ಮಕ್ಕೊಂಡು ಹೇಳ್ತೀನಿ. ಅಷ್ಟಾತ್ಲೆ ನನಗೆ ರೊಟ್ಟಿ ಬೇಕು ನೋಡು. ಆತ್ರಿ. ಅಂದಂಗ ಸರೋಜಾ ಅಣ್ಣ, ನಿನ್ನ ಗಂಡಗ ಫೋನ್ ಮಾಡಿ ಹೇಳವ, ಹಿಂಗೈತಿ ಮಂತಾನ ಅಂತಂದು ನೋಡು. ಯಾಕಂದ್ರೆ ದೊಡ್ಡ ಯಜಮಾನ ಅಲ್ಲ ನಿನ್ನ ಗಂಡ. ಮೊದ್ಲು ನಿನ್ನ ಗಂಡಿಗೆ ಎಲ್ಲ ವಿಷಯನೂ ಹೇಳಬೇಕು. ಹೇಳು. ಹಂಗ ರಾಧವನ್ ಕೇಳು ಏನ್ ಅನ್ಸಿದ ಹುಡುಗ ಅಂತಂದು. ಆಕಿ ನೋಡಿದ್ನಲ್ಲ, ಆರ್ಮಿ ಒಳಗದನಂತಂದು ಸುಳ್ಳು ಹೇಳಿದ್ನಲ್ಲ, ಆ ಹುಡುಗನ್ಕಿಂತ ಚಂದದನಲ್ಲ, ಭಾಳ ಲಕ್ಷಣವಾಗೂ ಅದನ. ಹೇಳಕ್ಕಿಗೆ ಕರೆದು ಚಂದಾಗ ಬುದ್ಧಿ ಹೇಳಿ, ಯಾವ್ದೋ ತರ್ಲೆ ತಕರಾರು ಮಾಡ್ಲಾರ್ದಂಗ ಒಪ್ಪಿದ್ರು ಅಂದ್ರೆ ಮದುವೆಗ ಕೇಳು. ಏನು ಆತಣ್ಣ,
ಯಪ್ಪ ರಪ್ 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 ಅಂತಂದು ಮಳಿ ಬಂದು ನಿಂತಂಗಾತ್ ನೋಡ್ರಿ. ರೀ ಒಂದ್ ವಿಷಯ ಹೇಳ್ರಿ ನಂಗ, ನೀವಣ್ಣನ ಏನು ಅವ್ರಣ್ಣನ? ನಿಮ್ಮನ್ನ ಕೇಳೋದ್ರಾಗಿಲ್ಲ ಉಪಯೋಗ, ಅತ್ಯಾರನ್ನ ಕೇಳ್ತೀನಿ ತಡಿ. ಯವ್ವ ಅವನ ತಮ್ಮ ಏನ್ ಮಾಡ್ಬೇಕು, ಎಲ್ಲ ಅವ್ರ ಅಜ್ಜನ ಬುದ್ಧಿ ಹಿಂಗ ಸಿಡಿ ಮಿಡಿ ಅಷ್ಟ್ರಾಗ ನಿಮ್ಮ ಮಾವ ಹಂಗಿದ್ದಿದ್ದಿಲ್ಲವ, ದೇವ್ರಂತ ಮನುಷ್ಯ ಬಾಯಿ ಸತ್ತತ್ತ. ನಮ್ಮ ಮಾವಿದ್ ನೋಡು ಉರಿ 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 ಹಿಂಗ ಉರಿತಿದ್ದ ಆತ್ನು. ನಮ್ಮ ಮಲ್ಲಯ್ಯ ಉರಿತಾನಲ್ಲ ಹಂಗ. ಏನ್ ಮಾಡ್ಬೇಕವ ನನ್ನ ಕರ್ಮ. ಅಂದಂಗ ರತ್ನ ನಡಿಯವ, ನಾ ಬಡ ಬಡ ರೊಟ್ಟಿ ಮಾಡ್ತೀನಿ, ನೀ ಪಲ್ಯಕ್ ಮಾಡುವಂತೆ ಅಂತ. ಅದ್ರಾಗ ಒಂದಿಟ್ಟು ಮಕ್ಕೊಂಡು ಹೇಳ್ತೀನಿ ಅಂದ್ರ ನಿಮ್ಮ ಮನೆಯವ್ರು ಮಕ್ಕೊಂಡು ಹೇಳೋದು 20 ನಿಮಿಷ ಆತು. ಅಷ್ಟಾಂತ್ಲಿ ಎದ್ದು ಬಂದು ಊಟ ಅಂತಾರ, ಹೊತ್ತಾಗತ್ತ ನಡಿ. ನಮ್ಗೆ ಅವಲಕ್ಕಿ ಇದಾವು, ನಾವೆಲ್ಲರೂ ಅವಲಕ್ಕಿ ತಿನ್ನಾನ. ಒಬ್ರೊಬ್ರು ಬೇಕಾದ್ರೆ ಒಂದೊಂದು ರೊಟ್ಟಿ ತಿಂದು ಅವಲಕ್ಕಿ ತಿನ್ನಕ್ ಬರ್ತೈತೆ, ಹೌದಿಲ್ಲ? ಆತಕ್ಕ ಬರ್ರಿ ನಡೀರಿ. ಹಂಗಂದ್ರೆ ನಾ ಸಾರಿ ಒಗ್ಗರಣೆ ಹಾಕ್ನಿ. ನಾನು ನೀವೊಂದು ಅವ್ರೊಂದು ಮಾಡಿದ್ರೆ ಎಲ್ಲ ಕೆಲಸ ಲಗು ಹಾಕವು. ನಾವು ಒಂದೊಂದು ರೊಟ್ಟಿ ತಿಂದು ಅವಲಕ್ಕಿ ತಿನ್ನಕ್ ಬರ್ತ ನಡ್ರವ. ನನಗಂತೂ ನಿಜವಾಗ್ಲೂ ಸಾಕೈತಪ್ಪ. ಬರಲಿಲ್ಲ ಇನ್ನ ಬಂದ್ರಪ್ಪ. ಅಪ್ಪ ಹೆಂಗ ಅನ್ಸಿದ್ಲಪ್ಪ ಹುಡುಗಿ? ಅಲ್ಲಪ್ಪ ಯಾರ್ಯಾರ ಏನೇನ ಹೇಳಿದ್ರ ಹಂಗ ನೋಡಕ್ ಕರ್ಕೊಂಡೋಗ್ಬಿಡದನ. ಏನಪ್ಪ ಹುಡುಗಿ ಅಷ್ಟು ದಪ್ಪ ಅದಾಳ? ಹಾ ನೋಡು, ಯಾರಿಗೆ ಏನು ಹೇಳಕತ್ತಾರ ನೋಡು. ನೀ ಭಾಳ ಸ್ಲಿಮ್ ಆಗಿ ತೆಳ್ಳಗದಿ ನೋಡು. ನಾನು ತೆಳ್ಳಗ ಅಕ್ಕಿ ಅಷ್ಟೇನು ದಪ್ಪ ಇಲ್ಲ. ಏನು ಆಕಿ ಭಾಳ ದಪ್ಪ ಅದಾಳ? ನನ್ನಂಗೆ ಬೆಳಗರದಾಳನ್ನು ಹೋಗ್ಲಿ, ತೆಳ್ಳಗಿಲ್ಲ ಅಂದ್ರೆ ಅಷ್ಟ ಹೋಗುತ್ತೆ. ಬೆಳಗರ ಇರ್ಬೇಕಾ? ಎಷ್ಟು ಕರಗದಾಳಕಿ. ನೀನು ಆ ಪಾರ್ಲರು ಈ ಪಾರ್ಲರು ಅಲ್ಲಿಗೆ ಇಲ್ಲಿಗೆ ಅಂತ ಹೋಗಿ ಬೆಳ್ಳಗಾಗಿದ್ದಿ. ಇಲ್ಲ ಅಂದಿದ್ರೆ ನೀನು ಹಂಗ ಇರ್ತಿದ್ದೆ ಹಳ್ಳಿಯಾಗಿದ್ದಿದ್ರೆ. ಮಮ್ಮ ನೋಡು ಹೆಂಗ್ ಮಾತಾಡ್ತಾನ ಈತ. ನೀ ಹೋಗವಾ, ನೀನೇನು ಕೆಲಸ ಇದ್ರೆ ನೋಡು. ಮುಂಜಾನೆ ತಗೊಳ್ಳಿ ನಿಮ್ಮಿಬ್ಬರು ಜಗಳ ಬಿಡ್ಸೋದಾಗ್ಬಿಡ್ತೈತೆ. ನಂಗೆ ಕೆಲಸ ಬೇರೆ ಏನೂ ಇಲ್ಲ. ಹೋಗು, ನೀನು ಹೋಗಪ್ಪ. ಪ್ರವೀಣ ನೀನು ಹೋಗು. ಎಸ್ ಮೈ ಡಿಯರ್ ಬ್ರದರ್, ನಿಮ್ಮ ಆಜ್ಞೆಯನ್ನು ಶಿರಸ ಪಾಲಿಸುತ್ತೇನೆ. ಏ ಡುಮಿ ನಡಿಯ. ಅಣ್ಣ ಬೇಡ ಬ್ಯಾಣ ಬ್ಯಾಣ, ನಡಿ ನಡಿ ನಡಿ. ನೀನಿಂದ್ರಪ್ಪ. ಪ್ರಕಾಶ ಎಲ್ಲಿಗೆ ಹೊಂಟಿ? ಏನು ಅನ್ಸಿದ್ಲು ಹುಡುಗಿ ನಿನಗೆ? ಚಲೋ ಅನ್ಸಿದ್ಲನ? ಅವ್ವ ನಂಗೆ ಯಾಕೆ ನೀವು ಬಲವಂತ ಮಾಡಕತ್ತೀರಿ? ನಂಗೆ ಪ್ರಿಯದರ್ಶಿನಿ ಬಹಳ ಇಷ್ಟ. ಪ್ರಕಾಶ ಅಲ್ಲ, ನಿನಗೆ ಹೆಸರು ಹೇಳಬೇಕು. ಆ ಹುಡುಗಿಗೆ ಕುಜದೋಷ ಐತಂತ. ಆಕಿಗೆ ಕುಜದೋಷ ಐತಿ ಅಂದ್ರೆ ಪಕ್ಕಾ ಏನಾರ ಒಂದು ಎಡವಟ್ಟ ಆಗೋದು. ಇಲ್ಲ ಅಂದಿದ್ರಕ್ಕೆ ಇಷ್ಟೊತ್ತಿಗೆ ಮದುವೆ ಆಗಿರೋದು. ನಿನ್ಕಿನ ಆಕಿ ಬರೀ 6 ತಿಂಗಳು ಸಣ್ಣಾಕಿ ಅಂತ. ಆಕಿನ ತೊಗೊಂಬಂದು ಮನೆಗೆ ಇಟ್ಕೊಂಡು ಏನು ಮಾಡೋನು? ಈ ಹುಡುಗಿ ಆದ್ರೆ ನಿನ್ಕಿನ ಒಂದು 6-7 ವರ್ಷ ಸಾಣ್ದೈತಿ ನೋಡು. ಸುಮ್ಮನೆ ಟೈಮ್ ಹಂಗೆ ಹೋಗ್ಬಿಡ್ತೈತಿ. ನಿಂಗೂ ವಯಸ್ಸಾಗ್ಯವು. ಹೇಳೋದು ಕೇಳು, 30+ ನಿನಗೆ. ಸುಮ್ಮನೆ ಜಾಸ್ತಿ ತಲೆ ಕೆಡ್ಸ್ಕೊಂಡು ಏನೋ ಅಂತಾರಲ್ಲ, ಮದುವೆ ಆಗೋ ವಯಸ್ಸು ಬಡ ಬಡ ಮದುವೆ ಆಗಿ ಮುಂದೆ ಏನು ನಮ್ಮ ಜೀವನದಾಗ ಏನು ಮಾಡೋದೈತೆ ಮಾಡು. ನೋಡಪ್ಪ ಈಗಂಕರು ಈಗಿನ ಹುಡುಗಿಯರು ನಾ ಈಗ ಎಷ್ಟು ನೋಡಿ ನಾನು ನಿನಗೀಗ ಈಗ ಎಲ್ಲರೂ ನನಗನ ನಿನ್ನ ಅಣ್ಣನು ಅಂತ ಕೇಳಕತ್ತಾರ. ಈಗ ಪ್ರವೀಣನ ನಿನ್ನ ಮಗನ ಅಂತ ಕೇಳ್ತಾರೆ ಮುಂದೆ. ಅರ್ಥ ಮಾಡ್ಕೊ ನೀನು. ಬರಲ್ಲ ಬರ್ಬರ್ತ ವಯಸ್ಸು. ನೋಡಪ್ಪ, ನೀ ಏನ ಮಾಡಿದ್ರು ನಿಮ್ಮ ಮದುವೆ ಅಂತ ಆದ್ರ ಚಂದಾಗ ಒಂದು ಯಾವ್ದಾರ ಎಲ್ಲ ಜಾತಕ ಇರೋದು ಹುಡುಗಿ ನೋಡಿ ಮದುವೆ ಆಗ. ನೋಡು, ಯಾವುದು ಬಣ್ಣ ತಗೊಂಡು ತೊಳ್ಕೊಂಡು ಕುಡಿಯೋದಿಲ್ಲ, ಎಲ್ಲಾನು ಚಂದ ಇರತೈತಿ. ಹೇಳದ್ ಕೇಳು, ಬೇಡ ಪ್ರಿಯದರ್ಶಿನಿ. ಅವ್ವ ನಂಗಾಗಿ ಭಾಳ ಇಷ್ಟ ಆಗ್ಯಾಳ. ಎಷ್ಟು ಚಂದದಾಳಕಿ. ಈಕಿ ನೋಡು ಹೆಂಗದಾಳ ನೋಡು. ಆಕಿ ಈಕಿ ಇಬ್ರು ದಪ್ಪನ ಅದಾರ, ಆದ್ರ ಈಕಿ ಒಂಚೂರು ಕರಗದಾಳ ಅಷ್ಟ. ಅವ್ವ ನಂಗೆ ಬೇಡವ್ವ ಪ್ಲೀಸ್. ನೀನ್ ಇಷ್ಟಪ್ಪ, ಏನಾರ ಮಾಡು, ನಾನು ಏನು ಮಾಡೋಕ್ಕಾಗಲ್ಲ. ಆತಂತ್ರು ನಮಗೆ ಕಾಯಂ ತೋರ್ಸ ಬ್ರೋಕರ್ ಇಲ್ಲ ರೀ, ಭಾಳ ವಯಸ್ಸಾಗ್ಯವು ಅಂತರ ಭಾಳ ಕೇಳಲ್ಲ, 1 ವರ್ಷ ಹಂಗಿದ್ರೆ ಹೇಳ್ರಿ ಅಂತಾರೆ. ಅದ್ರಾಗ ಈಗಿನ ಕಾಲದಾಗ ನಮ್ಮ ಕ್ಯಾಸ್ಟ್ನಾಗಂಕ್ರು ಹುಡುಗಿರು ಸಿಗೋದ ಕಷ್ಟ ಐತಿ. ಅದು ಬಿಡು, ನಾನು ಏನು ಹೇಳಿದ್ದೆ, ನಮ್ಮ ಕ್ಯಾಸ್ಟ್ ಇಲ್ಲ ಅಂದ್ರೂ, ನಮ್ಮ ಅಂತಸ್ತಿಗೆ ತಕ್ಕಂಗಿಲ್ಲ ಅಂದ್ರೂ, ಕಮ್ಮಿ ಅಂತಸ್ತಾದ್ರೂ ಹುಡುಗಿರು ನೋಡು ಅಂತ ಹೇಳಿದೆ ನಾ ಬ್ರೋಕರ್ಗೆ. ಅವ್ರಿಗೆಲ್ಲ ಇರಬೇಕು, ರೊಕ್ಕ ಇರಬೇಕು, ವಯಸ್ಸು ಕಮ್ಮಿ ಇರಬೇಕು, ಹುಡುಗ ಅಂಕಲ್ ಥರ ಇರಬಾರ್ದು. ಮತ್ತು ಹಿಂಗಿದ್ದಾಗ ನಾವು ಏನು ಮಾಡೋಣಪ್ಪ? ನೀನೇ ಹೇಳು ಪ್ರಕಾಶ. ಅವ್ವ ಬೇರೆ ನೋಡೋಣಂತವ. ನಂಗೆ ಇದು ಬೇಡ. ನಂಗೆ ಆಮೇಲೆ ಅಷ್ಟು ಹಳ್ಳಿ ನಂಗೆ ಸರಿ ಹೋಗಂಗಿಲ್ಲ. ನಂಗೆ ಆಕಿ ಬೇಡ ಅನ್ಸುತ್ತೆ ನೋಡು. ಈಗ ಎಲ್ಲದಕ್ಕೂ ಅಡ್ಡ ಹಿಂಗೆ ಹಿಡ್ದಿ ಅಂದ್ರೆ ಬರ್ಬರ್ತಾ ನಿನಗೆ ಒಟ್ಟ ವಯಸ್ಸು ಬರಂಗಿಲ್ಲ ನೋಡಿ, ಹೇಳ್ತೀನಿ ನಾನು. ಅಪ್ಪ ಬೇರೆ ನೋಡೋಣಪ್ಪ ಪ್ಲೀಸ್. ಇನ್ನೊಂದೆರಡು ನೋಡೋಣ. ಅದು ಯಾವುದೋ ಇನ್ನೊಂದೆರಡು ಅದಾವನ್ನಲ್ಲ, ಅಲ್ಲೇ ಅವ್ರ ಊರ ಪಕ್ಕನ ಅಲ್ಲೇ ಸುತ್ತಮುತ್ತ ಅವು ಒಂದೆರಡು ನೋಡಿ ಬಂದ್ಬಿಡೋಣ. ಆಮೇಲೆ ಬೇಕಾದ್ರೆ ಏನಾದ್ರು ಡಿಸೈಡ್ ಮಾಡೋಣ. ಅಲ್ಲ, ಏನಾದ್ರು ಪೂಜೆ ಗೀಜೆ ಮಾಡ್ಬೋದಪ್ಪ? ಕುಜದೋಷ ಇದ್ದವ್ರಿಗೆ ಪೂಜೆ ಗೀಜೆ ಮಾಡಿ ಮತ್ತೇನಾರು ಶಾಂತಿ ಗಿಂತಿ ಮಾಡಿಸಿ ಮತ್ತೆ ಆಕಿನ ಮದುವೆ ಆಗ್ಬೋದಾ? ನೋಡು, ಕುಜದೋಷ ಇದ್ದರು ಕುಜದೋಷ ಇದ್ದಾರನ್ನ ಮದುವೆ ಆಗ್ಬೇಕು ಅಂದ್ರೆ ಸರಿ ಹೋಗ್ತೈತಿ. ಏನು ಯಾವ ಪೂಜಾ ಪುನಸ್ಕಾರ ಮಾಡಿದ್ರು ನಾನಂತೂ ನನ್ನ ಮಗನ ಜೀವನನ ರಿಸ್ಕ್ ಮಾಡಕ್ಕೆ ನಾ ತಯಾರಿಲ್ಲ ಪ್ರಕಾಶ, ಹೇಳಕತ್ತೀನಿ ನಾನು. ಹೌದಪ್ಪ, ನನಗೂ ಅದ ಅನ್ಸುತ್ತೆ ನೋಡು.
ನೋಡು ಯೋಚನೆ ಮಾಡು, ನಿನಗೆ ಬಲವಂತ ಏನಿಲ್ಲ, ಯೋಚನೆ ಮಾಡಿ ಹೇಳು. ಆ ಪ್ರಿಯದರ್ಶಿನಿನ ನೀ ಆದಷ್ಟು ಮರೆಯೋದು ಒಳ್ಳೆಯದು. ನನಗೇನು ಆಕಿ ಮ್ಯಾಗ ದ್ವೇಷ ಇಲ್ಲ, ಆಕಿ ಮ್ಯಾಗ ನನಗೆ ಏನೂ ಇದು ಇಲ್ಲ. ಅದೂ ನಾವು ನೋಡಿದ ಹುಡುಗಿನ. ಆದ್ರೆ ಆಕಿ ಸುಳ್ಳು ಜಾತಕ ಕೊಟ್ಟಿದ್ಲು. ಈಗ ಆಕಿದು ನಿಜ ಜಾತಕ ಕೊಟ್ಟ ಮೇಲೆ ಗೊತ್ತಾಗಿದ್ದು ನಮಗೆ ಆಕಿಗೆ ಕುಜದೋಷ ಐತೆ ಅಂತೇಳಿ. ನಿನ್ನ ಇಷ್ಟ ಇನ್ನು. ಅವ ನನ್ನ ಫ್ರೆಂಡ್ ಹೇಳಕತ್ತಿದ್ನವ, ಯಾವುದೋ ಪೂಜೆ ಪುನಸ್ಕಾರ ಮಾಡಿ ಮದುವೆ ಆಗ್ಬೋದಂತ. ಇಲ್ಲ ಬನ್ನಿ ಗಿಡನೋ ತೆಂಗಿನ ಮರ ಅಲ್ಲ, ಬಾಳೆ ಗಿಡನೋ ಏನೋ ಮದುವೆ ಆಗ್ಬೋದಂತ. ನಾರ್ತ್ ಕಡೆ ಐತಿ ಈ ಪದ್ಧತಿ. ಅಯ್ಯೋ ಯಪ್ಪ, ಅದೇನೋ ಅವ್ರು ಮಾಂಗ್ಲಿಕ್ ಅಂತಾರಳ, ಅವು ಎಲ್ಲ ನಮ್ಮ ಕಡೆ ನೋಡಪ್ಪ. ನಾನಂತೂ ಹೇಳ್ತೀನಿ ಕೇಳು, ನಾನಂತೂ ಅವನ್ನ ನಂಬ್ತೀನಿ ಭಾಳ. ನನಗಂಕರು ನನ್ನ ಕೈಲಿ ಸಾಧ್ಯನೇ ಇಲ್ಲ. ನಾನು ಮೊದಲ ಪೂಜಾ ಪುನಸ್ಕಾರ ಮಡಿ ಮೈಲ್ಗಿ ಪದ್ಧತಿ ಅವನ್ನೆಲ್ಲ ಆಚರಣೆ ಮಾಡಾಕಿ ನನಗಂಕರು ನಿಜ ಹೇಳ್ತೀನಿ, ನನ್ನ ಮಗನ ನನ್ನ ಜೀವನನ ನನ್ನ ಪಣ ಕೆಟ್ಟು ನನ್ನ ಮನೆಗೆ ಸೊಸಿ ಥರ ಅವಶ್ಯಕತೆ ನನಗಿಲ್ಲ. ಈಗ ನಾನು ಅದಕ್ಕೆ ಸ್ಯಾಕ್ರಿಫೈಸ್ ಮಾಡೀನಿ. ಅಂತಸ್ತಂತೂ ನಮ್ದು ಅವ್ರಿಗೂ ನಮಗೂ ಮ್ಯಾಚ್ ಆಗತ್ತಾ. ಆದ್ರೆ ಹುಡುಗಿ ಅಂತಸ್ ಮ್ಯಾಚ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಅವ್ರ ಮಾವನ ಅಂತಸ್ತಂತೂ ಮ್ಯಾಚ್ ಆಗತ್ತಾ. ನಾವು ಕೇಳಿದಷ್ಟಂತೂ ರೊಕ್ಕ ಕೊಡ್ತಾರ, ನಾವು ಚಲೋ ಇರ್ಬೋದಾ? ಯಾರು ನಾಳೆ 4 ಮಂದಿ ಮುಂದೆ ನಮಗೇನು ರೊಕ್ಕದ ಆಸೆ ಅಂತ ಅಲ್ಲಪ್ಪ ಪ್ರಕಾಶ. 4 ಮಂದಿ ಮುಂದೆ ಏನು ಕೊಟ್ಟರು ಬೀಗರು ಅಂದಾಗ ಹಿಂಗೆ ಕೊಟ್ಟರು ಅಂದ್ರೆ ನಮ್ಮದು ಒಂದು ಸ್ಟೇಟಸ್ ಇರುತ್ತೆ, ಹೌದಾ? ಅವ್ರ ಮಾವಂದ್ರಂತೂ ಕೊಡ್ತಾರೆ, ಅವ್ರ ಮಾವಂದ್ರು ಚಲೋ ಅದಾರಲ್ಲ. ಧೈರ್ಯನ ಮಾಡಿ ನಾನು ಏನು ಮಾಡಾತೀನಿ, ಹುಡುಗಿನ ಒಪ್ಕೊ ಅಂತ ಹೇಳ್ತೀನಿ. ನನಗಂಕರು ಬೇಷ್ ಅನ್ಸಳ, ಮನಿತನೂ ಬೇಷ್ ಐತಿ. ಅವರಪ್ಪ ನೋಡಲಿಲ್ಲ ಅಂದ್ರೂ ಕೊನೆಗೆ ಅಲ್ಲವ್ವ, ನನಗೆ ಅಂತಸ್ತು ಅದು ಬಂದಿಲ್ಲ. ನನಗೆ ಬಂದಿರೋದನ್ನ ನನಗೆ ಸೂಟ್ ಆಗ್ಬೇಕಲ್ಲ ಅಂತ. ನೋಡಪ್ಪ, ಸೂಟ್ ಆಗೇ ಆಗ್ತಾಳೆ. ಯಾಕೆ ಸೂಟ್ ಆಗೋದಿಲ್ಲ? ಈಗ ಎಲ್ಲ ಚಂದ ಐತಿ, ಹೊರಗಲ್ದು ಒಳಗೆ ಹುಡುಕೈತಿ. 3 ತಿಂಗಳಿಗೆ ಡೈವರ್ಸ್ ಆಯ್ತು, 3 ತಿಂಗಳಿಗೆ ನಿನಗೇನ ಆಯ್ತು. ಇವನ್ನೆಲ್ಲ ಯಾರು ನೋಡ್ತಾರಲ್ಲ ಪ್ರಕಾಶ? ನೋಡಿ ಪ್ರಕಾಶ್, ನಾ ಹೇಳಕತ್ತೀನಿ, ಬೇಡ ಅಂದ್ರೆ ಬೇಡ. ನಿಂಗೆ ಈ ಹುಡುಗಿ ಬೇಡಲ್ಲ, ಬೇರೆ ಹುಡುಗಿ ನೋಡೋಣ ಆತಾ ರೀ. ನೀವು ಬೇರೆದವ್ರಿಗೆ ಹೇಳ್ಬಿಡ್ರಿ, ಬೇರೆ ಯಾರು ಇದ್ರೆ ನೋಡಂತ ಹೇಳ್ಬಿಡ್ರಿ ಬ್ರೋಕರಿಗೆ, ಈ ಹುಡುಗಿ ಬೇಡ. ಇದೀಗ ನಂಗೆ ಅಪ್ಪನ ಫ್ರೆಂಡು ಹೋಗೋಣ ಅಂದಿದ್ದಕ್ಕೆ ಬಂದೆ ನಾನು. ಬ್ರೋಕರ್ 2 ತೋರಿಸ್ತೀನಿ ಅಂದಿದ್ದಂತೂ 2 ಅದಾವಲ್ಲ ಪೆಂಡಿಂಗು, ಅವು 2 ನೋಡ್ಬರೋಣ ಅವ ಪ್ಲೀಸ್. ಆಯಿತು ಹೋಗೋಣ. ಸರಿ, ಫ್ರೆಶ್ ಆಗಿ ಬಾ. ಹೋಗ್ಬೇಕಾ ಆಫೀಸಿಗೆ? ಹ್ಞೂ ಹೋಗಬೇಕು. ಅಂದಂಗೆ ನಾನು ಅದು ಶೋರೂಮ್ ಮಾಡ್ತೀನಿ ಅಂದಿದ್ನಲ್ಲ, ಗ್ರಾನೈಟ್ ಶೋರೂಮು, ಅದ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೊಂಟೀನಿ. ನನ್ನ ಜೊತೆಗೆ ಅವಂಗೂ ಬರೋಕ್ಕೆ ಹೇಳು ಪ್ರವೀಣಗ, ಇಲ್ಲಾಂದ್ರೆ ನಾ ಬಿಟ್ಟು ಹೋಗ್ಬಿಡ್ತೀನಿ ನಿಜವಾಗ್ಲೂ. ಅವಂಗಂಕ್ರು ಒಂಚೂರು ಸೀರಿಯಸ್ನೆಸ್ ಇಲ್ಲ. ಏನು ಬ್ರದರ್, ಏನು ನನಗೆ ಸೀರಿಯಸ್ನೆಸ್ ಇಲ್ಲ ಅಣ್ಣ? ನಿಂದೊಂದು ಲೈನ್ ಕ್ಲಿಯರ್ ಆಯಿತು ಅಂದ್ರೆ ನಾನು ಆರಾಮಾಗಿ ಮದುವೆ ಆಗ್ಬೋದು. ನಿನ್ನ ಸಂಬಂಧ ನಾನು ಮದುವೆ ಆಗ್ಲಾರ್ದ ಕುತ್ಕೊಂಡಿನಿ ಇಲ್ಲಿ.